that we extend our heartfelt welcome to our respected Sri Immadi Nijapanda Swamiji, who is the President of NET Public School, a dynamic force and the source of inspiration to all of us. Let us also welcome our esteemed Secretary of NET Public School, Mr. Shivayogi, whose focus on holistic learning, values and innovation have played a crucial role in shaping NET Public School into an institution. Auntie, welcome to you, sir. We are also delighted to welcome our beloved Principal Shailaja ma'am. Your leadership has been a beacon of inspiration for students and faculty alike. Your vision for our school continues to drive us all forward. A hearty welcome to you, ma'am. I also extend my cordial welcome to Tejaswini ma'am, Headmistress of Primary Section for her cooperation and support. A happy welcome to you, ma'am. I'd like to welcome Mrs. Deepa ma'am, Headmistress of Nursery Section, for always being there for us. A warm welcome to ma'am. I also welcome all the teachers present here who are in charge of various activities and have worked hard to coordinate with them. I take this opportunity to welcome all our parents. Thank you for being here today. Your support and encouragement have played a crucial role in our journey. And we would like to share our projects with you. Dear audience, each project on display today is not just a set of charts, models and experiments. It is a story of NETians' curiosity, perseverance and learning. It reflects NETians' ability to dream big, ask questions and seek answers. A vital part of learning program, we are committed here to nurturing a NET Public School. So without further ado, let's dive into the displays and let our students take the stage as they proudly present their projects. I encourage everyone to engage, ask questions and to celebrate the brilliant ideas that is on the displays. Once again, welcome to our project display. Thank you and enjoy the exhibit. Thank you.
ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತತ್ತಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಚಂದ್ರಶೇಖರ ಪಾಟೀಲರ ಈ ನುಡಿಗಳನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ತಂಡ 1. ನನ್ನ ಹೆಸರು ಬಾಲಾಜಿ. ನನ್ನ ಮಗಳು ಅಕ್ಷರ MB 4th B ಸೆಕ್ಷನಲ್ಲಿ ಓದ್ತಿದ್ದಾರೆ. ನಾನು ಪವಿತ್ರ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ತಂಡ 2. ನಮಸ್ತೆ, ನನ್ನ ಹೆಸರು ಕೋಮಲ್. ಹಾಬೀಸ್ ಡ್ಯಾನ್ಸಿಂಗ್, ಸಿಂಗಿಂಗ್, ರೀಡಿಂಗ್. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್. ನನ್ನ ಮಗ 3rd ಸ್ಟ್ಯಾಂಡರ್ಡ್ B ಸೆಕ್ಷನ್ ಓದ್ತೀನಿ. ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ನನ್ನ ಮಗ 7th D ಅಲ್ಲಿ ಓದ್ತಾ ಇದ್ದಾನೆ, ಮಗಳು 10th A ಅಲ್ಲಿ ಓದ್ತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಧನ್ಯವಾದಗಳು. ಯದುರಾಮ್ ಪೇರೆಂಟು 8th C ಅಲ್ಲಿ ಓದ್ತಾ ಇದ್ದಾನೆ. ನನ್ನ ಹೆಸರು ಡಾಕ್ಟರ್ ಎಂ ರೇಣುಕಾ ಅಂತ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. 3 ಸಿದ್ಧವಾಗಿದ್ದರೆ ನಿಯಮಗಳನ್ನೊಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೂ 2 ಆಯ್ಕೆಗಳನ್ನು ನೀಡಲಾಗುತ್ತದೆ. ಮೊದಲು ಕನ್ನಡ ಧ್ವಜವನ್ನು ಮೇಲೆತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳು. 2ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದವರಿಗೆ ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ನಮ್ಮ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಈಗ ಬಂತು. ಕಬ್ಬಿಣದ ಕಡಲೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಕಠಿಣ ವಿಷಯ. ಆಯ್ಕೆ 2 ಬಿಡಿಸಲಾಗದ ಸಮಸ್ಯೆ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 2, ನಂತರ ತಂಡ 1, ಕೊನೆಯದಾಗಿ ತಂಡ 3. ತಂಡ 3 ನಿಮ್ಮ ಉತ್ತರ? 2ನೇ ಆಯ್ಕೆ ಬಿಡಿಸಲಾಗದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉತ್ತರ? ಆಯ್ಕೆ 1. ಆಯ್ಕೆ 1 ಕಠಿಣ ವಿಷಯ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉತ್ತರ? ಬಿಡಿಸಲಾಗದ ಸಮಸ್ಯೆ ಆಪ್ಷನ್ 2. 2ನೇ ಆಯ್ಕೆ ಬಿಡಿಸಲಾಗದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಠಿಣ ವಿಷಯ ಆಗಿತ್ತು. ಧ್ವಜವನ್ನು ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 2ಕ್ಕೆ 10 ಅಂಕಗಳು. ನಮ್ಮ ಕಾರ್ಯಕ್ರಮದ 2ನೇ ಪ್ರಶ್ನೆ ಹೀಗಿದೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ನಿಮ್ಮ ಮುಂದೆ ಇರುವ ಅಕ್ಷರಗಳ ಪಟ್ಟಿಯನ್ನು ತೆರೆದು ನೋಡಿ. ಅದರಲ್ಲಿರುವ ಅಕ್ಷರಗಳು ಹೀಗಿದೆ: ನ, ಡೋ, ಮ, ಕ, ಡ, ಲಿ, ತ, ನ, ದ, ನ. ಈ ಪ್ರಶ್ನೆಗೆ ಯಾವುದೇ ಆಯ್ಕೆಗಳಿರುವುದಿಲ್ಲ. ಸರಿ ಉತ್ತರ ನೀಡಲು 30 ಸೆಕೆಂಡ್ಗಳ ಕಾಲಾವಕಾಶ. ನಿಮ್ಮ ಸಮಯ ಈಗ ಆರಂಭವಾಗುತ್ತದೆ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 2, ತಂಡ 1, ನಂತರ ತಂಡ 3. ತಂಡ 2 ನಿಮ್ಮ ಉತ್ತರ? ಕನ್ನಡದಲ್ಲಿ ಮಾತನಾಡೋಣ. ಕನ್ನಡದಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉತ್ತರ? ಕನ್ನಡದಲ್ಲಿ ಮಾತನಾಡೋಣ. ಕನ್ನಡದಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಉತ್ತರ, ಕನ್ನಡದಲ್ಲಿ ಮೂವರು ಮಾತನಾಡೋಣ. ಕೂಡ ಕನ್ನಡದಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕೂಡ ಕನ್ನಡದಲ್ಲಿ ಮಾತನಾಡೋಣ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 2ಕ್ಕೆ 10 ಅಂಕಗಳು. ನಮ್ಮ 3ನೇ ಪ್ರಶ್ನೆ ಈಗ ಬಂತು. ಈ ಚಿತ್ರದಲ್ಲಿರುವ ಸಿಹಿ ತಿಂಡಿಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಕರದಂಟು. ಆಯ್ಕೆ 2 ಕುಂದ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 1, ನಂತರ ತಂಡ 3, ಕೊನೆಯದಾಗಿ ತಂಡ 2. ತಂಡ 1 ನಿಮ್ಮ ಉತ್ತರ? ಆಯ್ಕೆ 1 ಕರದಂಟು ಅಂತ ಹೇಳ್ತಾ ಇದ್ದಾರೆ. ತಂಡ 3 ಆಯ್ಕೆ 1 ಕರದಂಟು. ಆಯ್ಕೆ 1 ಕರದಂಟು ಅಂತ ಹೇಳ್ತಾ ಇದ್ದಾರೆ. ತಂಡ 2 ಕುಂದ.
ಆಯ್ಕೆ 2 ಕುಂದ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕರದಂಟು ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 1ಕ್ಕೆ 10 ಅಂಕಗಳು. ನಮ್ಮ 4ನೇ ಪ್ರಶ್ನೆಯನ್ನು ನೋಡೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೊಟ್ಟೋನು ಕೋಡಂಗಿ. ಈ ಗಾದೆಯ ಕೊನೆಯ ಭಾಗವನ್ನು ಪೂರ್ಣಗೊಳಿಸಿ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಈಸ್ಕೊಂಡೋನು ಈರ್ಭದ್ರ. ಆಯ್ಕೆ 2 ಈಸ್ಕೊಂಡೋನು ಓಡ್ಹೋದ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 3. ನಿಮ್ಮ ಉತ್ತರ ಫಸ್ಟ್ ಆಪ್ಷನ್. ಆಯ್ಕೆ ಕೋಡಂಗಿ ಈಸ್ಕೊಂಡೋನು ಈರ್ಭದ್ರ. ಆಯ್ಕೆ 1 ಈಸ್ಕೊಂಡೋನು ಈರ್ಭದ್ರ ಅಂತ ಹೇಳ್ತಾ ಇದ್ದಾರೆ ತಂಡ 2. ಇಬ್ಬರು ಕೂಡ ಈಸ್ಕೊಂಡವನು ಈರ್ಭದ್ರ ಅಂತ ಹೇಳ್ತಾ ಇದ್ದಾರೆ ತಂಡ 1. 3 ಕೂಡ ಈಸ್ಕೊಂಡವನು ಈರ್ಭದ್ರ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಕೊಟ್ಟೋನು ಕೋಡಂಗಿ ಈಸ್ಕೊಂಡವನು ಈರ್ಭದ್ರ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನ ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 3ಕ್ಕೆ 10 ಅಂಕಗಳು. ಈ ಹಾಡನ್ನ ಮನವಿಟ್ಟು ಕೇಳಿ. ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಕೇಳುತ್ತಾ ಮೇಲಿನ ಹಾರಿದೆ, ಕೇಳುತ್ತಾ ಮೇಲಿನ ಹಾರಿದೆ, ಹಾಡಿದೆ ಟುಬೆ 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 ಟುಬೆ. ನಮ್ಮ 5ನೇ ಪ್ರಶ್ನೆ ಈಗ ಬಂತು. ಈ ಗೀತೆಯ ತುಣುಕಿನಲ್ಲಿ ಟುವಿ ಟುವಿ ಪದ ಎಷ್ಟು ಬಾರಿ ಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 13, ಆಯ್ಕೆ 2 12. ಮೊದಲಿಗೆ ಕನ್ನಡ ಧ್ವಜವನ್ನ ಮೇಲೆತ್ತಿದ್ದು ತಂಡ 3, ನಂತರ ತಂಡ 2, ಕೊನೆಯದಾಗಿ ತಂಡ 1. ತಂಡ 3 ನಿಮ್ಮ ಉತ್ತರ. ಆಯ್ಕೆ 1 13, ಆಯ್ಕೆ 2 12. ಆಯ್ಕೆ 2 12 ಅಂತ ಹೇಳ್ತಾ ಇದ್ದಾರೆ. 13. ತಂಡ 2 ಆಯ್ಕೆ 1 13 ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರಲ್ಲಿ ಯಾರಾದರೂ ಪ್ರಯತ್ನಿಸ್ತೀರಾ ಉತ್ತರ ನೀಡೋದಕ್ಕೆ? ಆಯ್ಕೆ 1 13 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಆಯ್ಕೆ 2 12 ಆಗಿತ್ತು. ನಮ್ಮ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಅವರು ನಟಿಸಿರುವ ಆನಂದ್ ಚಿತ್ರದ ಗೀತೆ ಇದಾಗಿತ್ತು. ನಮ್ಮ ಕಾರ್ಯಕ್ರಮದ 6ನೇ ಪ್ರಶ್ನೆ ಈಗ ಬಂತು. ರಾಮಾಯಣದಲ್ಲಿ ಲಕ್ಷ್ಮಣನನ್ನು ಯಾರ ಬಾಣವು ಮೂರ್ಛೆಗೊಳಿಸಿತು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಮೇಘನಾದ, ಆಯ್ಕೆ 2 ಶಂಖನಾದ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 1, ನಂತರ ತಂಡ 3, ಕೊನೆಯದಾಗಿ ತಂಡ 2. ತಂಡ 1 ನಿಮ್ಮ ಉತ್ತರ. ಆಯ್ಕೆ 1 ಮೇಘನಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉತ್ತರ ಮೇಘನಾದ. ಇಬ್ಬರೂ ಕೂಡ ಮೇಘನಾದ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ 3 ಕೂಡ ಮೇಘನಾದ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವು ಮೇಘನಾದ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನ ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 1ಕ್ಕೆ 10 ಅಂಕಗಳು ದೊರೆತಿವೆ. ನಮ್ಮ 7ನೇ ಪ್ರಶ್ನೆ ಹೀಗಿದೆ. ಈ ಒಗಟನ್ನ ಬಿಡಿಸಿ. ಕಟಕಟ ಬಾಗಿಲು, ಕಟ್ಟಾರಿ ಬಾಗಿಲು, ಮುಚ್ಚಿದರೂ ಶಬ್ದವಿಲ್ಲ, ತೆರೆದರೂ ಶಬ್ದವಿಲ್ಲ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಅಧರ, ಆಯ್ಕೆ 2 ಕಣ್ಣಿನ ರೆಪ್ಪೆ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 2, ನಂತರ ತಂಡ 1, ಕೊನೆಯದಾಗಿ ತಂಡ 3. ತಂಡ 2 ನಿಮ್ಮ ಉತ್ತರ. ಆಯ್ಕೆ 2 ಕಣ್ಣಿನ ರೆಪ್ಪೆ ಅಂತ ಹೇಳ್ತಾ ಇದ್ದಾರೆ ತಂಡ 1. ಇಬ್ಬರು ಕೂಡ ಕಣ್ಣಿನ ರೆಪ್ಪೆ ಅಂತಾನೆ ಉತ್ತರಿಸಿದ್ದಾರೆ. ತಂಡ 3 ಮೂವರು ಕೂಡ ಕಣ್ಣಿನ ರೆಪ್ಪೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವೂ ಕೂಡ ಕಣ್ಣಿನ ರೆಪ್ಪೆ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನ ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 2ಕ್ಕೆ 10 ಅಂಕಗಳು ದೊರೆತಿವೆ. ನಿಮ್ಮ ಮುಂದೆ ಇರುವ ಡಬ್ಬಿಯನ್ನ 3 ಕೂಡ ಒಟ್ಟಿಗೆ ತೆರೆಯಿರಿ. ನಮ್ಮ 8ನೇ ಪ್ರಶ್ನೆ ಹೀಗಿದೆ. ಈ ವಸ್ತುವನ್ನ ನೋಡಿ ಏನೆಂದು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಅಳಲೆಕಾಯಿ, ಆಯ್ಕೆ 2 ಜಾಯಿಕಾಯಿ. ಮೊದಲಿಗೆ ಕನ್ನಡ ಧ್ವಜವನ್ನ ಮೇಲೆತ್ತಿದ್ದು ತಂಡ 3, ನಂತರ ತಂಡ 1, ಕೊನೆಯದಾಗಿ ತಂಡ 2. ತಂಡ 3 ನಿಮ್ಮ ಉತ್ತರ. ಜಾಯಿಕಾಯಿ. ಆಯ್ಕೆ 2 ಜಾಯಿಕಾಯಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರೂ ಕೂಡ ಜಾಯಿಕಾಯಿ ಅಂತ ಹೇಳ್ತಾ ಇದ್ದಾರೆ. 3 ಕೂಡ ಜಾಯಿಕಾಯಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಅಳಲೆಕಾಯಿ ಆಗಿತ್ತು. ಅಳಲೆಕಾಯನ್ನ ನಾವು ಹೊಟ್ಟೆ ಹಸಿವು ಹೆಚ್ಚು ಮಾಡೋದಕ್ಕೆ, ಕೂದಲಲ್ಲಿರೋ ಒಟ್ಟನ್ನು ನಿವಾರಿಸೋದಕ್ಕೆ ಉಪಯೋಗಿಸ್ತೀವಿ.
ಯಾರೂ ಸರಿಯಾದ ಉತ್ತರವನ್ನು ನೀಡದಿರುವ ಕಾರಣ ಈ ಪ್ರಶ್ನೆಗೆ ಯಾರಿಗೂ ಅಂಕಗಳು ದೊರೆಯುತ್ತಿಲ್ಲ. ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಈಗ ಬಂತು. ಇಮೇಲ್ ಎಂಬ ಆಂಗ್ಲ ಪದದ ಕನ್ನಡ ರೂಪವನ್ನು ಹೇಳಿ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಮಿಂಚಂಚೆ, ಆಯ್ಕೆ 2 ಬಿರುವಂಚೆ. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 1, ನಂತರ ತಂಡ 3, ಕೊನೆಯದಾಗಿ ತಂಡ 2. ತಂಡ 1 ನಿಮ್ಮ ಉತ್ತರ. ಆಯ್ಕೆ 1 ಮಿಂಚಂಚೆ ಅಂತ ಹೇಳ್ತಾ ಇದ್ದಾರೆ. ತಂಡ 3 ಮಿಂಚಂಚೆ. ಇಬ್ಬರು ಕೂಡ ಮಿಂಚಂಚೆ ಅಂತ ಹೇಳ್ತಾ ಇದ್ದಾರೆ. ತಂಡ 2 ಮೂವರು ಕೂಡ ಮಿಂಚಂಚೆ ಅಂತಾನೆ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕೂಡ ಮಿಂಚಂಚೆ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 1ಕ್ಕೆ 10 ಅಂಕಗಳು ದೊರೆತಿವೆ. ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಹೀಗಿದೆ. ಸೋಡಾ ನೀರಿನಲ್ಲಿ ಏನಿರುತ್ತದೆ? ಆಯ್ಕೆ 1 ಸೋಡಾ, ಆಯ್ಕೆ 2 ಕಾರ್ಬನ್ ಡೈಆಕ್ಸೈಡ್. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿದ್ದು ತಂಡ 3, ನಂತರ ತಂಡ 2. ತಂಡ 3 ನಿಮ್ಮ ಉತ್ತರ. ಕಾರ್ಬನ್ ಡೈಆಕ್ಸೈಡ್. ಆಯ್ಕೆ 2 ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾ ಇದ್ದಾರೆ. ತಂಡ 2 ಕಾರ್ಬನ್ ಡೈಆಕ್ಸೈಡ್. ಇಬ್ಬರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕೂಡ ಕಾರ್ಬನ್ ಡೈಆಕ್ಸೈಡ್ ಆಗಿತ್ತು. ಮೊದಲಿಗೆ ಕನ್ನಡ ಧ್ವಜವನ್ನು ಮೇಲೆತ್ತಿ ಸರಿ ಉತ್ತರ ನೀಡಿರುವ ತಂಡ 3ಕ್ಕೆ 10 ಅಂಕಗಳು. ಈಗ ಯಾರಿಗೆ ಎಷ್ಟು ಅಂಕಗಳು ಬಂದಿದೆ ಅಂತ ನೋಡೋಣ. ಮೊದಲನೇ ತಂಡ 30 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿ ಪುಸ್ತಕವನ್ನು ಬಹುಮಾನವನ್ನಾಗಿ ಪಡೆಯುತ್ತಿದ್ದಾರೆ. ಅಭಿನಂದನೆಗಳು. ಎರಡನೇ ತಂಡ 30 ಅಂಕಗಳನ್ನು ಗಳಿಸಿದ್ದಾರೆ. 3 ಪ್ರಶ್ನೆಗೆ ಸರಿ ಉತ್ತರಗಳನ್ನು ನೀಡಿ ಪುಸ್ತಕಗಳನ್ನು ಬಹುಮಾನವನ್ನಾಗಿ ಪಡೆದುಕೊಂಡಿದ್ದಾರೆ. ಅಭಿನಂದನೆಗಳು. ಮೂರನೇ ತಂಡನೂ 30 ಅಂಕಗಳನ್ನು ಗಳಿಸಿದ್ದಾರೆ. 3 ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿ ಪುಸ್ತಕವನ್ನು ಬಹುಮಾನವನ್ನಾಗಿ ಪಡೆದುಕೊಂಡಿದ್ದಾರೆ. ಅಭಿನಂದನೆಗಳು. ಇಲ್ಲಿಗೆ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಪೋಷಕ ಬಾಂಧವರಲ್ಲಿ ಚಿಣ್ಣರ ವಿನಂತಿ. ನಿಮ್ಮನ್ನು ಮನರಂಜಿಸಲು ಕವಿಗಳ, ಸಂತರ ಹಿತವಚನಗಳೊಂದಿಗೆ ಕನ್ನಡದ ಇಂಪನ್ನು ಎಲ್ಲೆಲ್ಲಿಯೂ ಸೂಸುತ್ತಾ ನಮ್ಮ ನುಡಿಯಲು ನಿಲ್ದಾಣದಲ್ಲಿ ಬರಲು ಸಜ್ಜಾಗಿದೆ. ಬನ್ನಿ, ನಮ್ಮೊಂದಿಗೆ ನೀವು ಒಂದು ಕ್ಷಣ ಕನ್ನಡ ನುಡಿಯಲ್ಲಿ ಬೆರೆತು ಕನ್ನಡಾಂಬೆಯ ಸ್ಮರಿಸೋಣ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅನ್ನದ ಗುಡಿ, ಚಂದದ ಗುಡಿ. ಪುಸ್ತಕವಿದರಿಗೂ ಮಸ್ತಕವಿದರದ ಮಣಿ, ಚಿತ್ರಗಳು ಬೆಳೆದರಿಗೂ ತಡೆದ ಪುಷ್ಪ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಪಾಲಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಪಾಲಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಪಾಲಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಪಾಲಿಸದಿರು ತಂಬೂರಿ. ನರ್ತಿಸುತ್ತಾಳೆ ಅಜಜಾಳೆ ಮಮ ಮಸ್ತಕ ನೀರಜದಲ್ಲಿ, ಹಳಿ ಸೋಂಕಿಗೆ ಮುಡಿ ಹರಳೆ, ಅಜ್ಞಾನದ ಗಡಿ ಉರುಳೆ, ವಿಜ್ಞಾನದ ಕಾಂತಿ ಅವತರಿಸುತ್ತ ಬರೆ ಶಾಂತಿ. ನರ್ತಿಸುತ್ತಾಳೆ ಅಜಜಾಳೆ ಮಮ ಮಸ್ತಕ ನೀರಜದಲ್ಲಿ. ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ.
ಅದರ ಹಾಡನ್ನಷ್ಟೇ ನೀಡುವನು ರಸಿಕ ನಿನಗೆ. ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ. ಪಕ್ಕದಲ್ಲಿ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತತಲೆ ಕಗ್ಗತಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ. ಕಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಮಗನಿಸ ಹೊಡಿಸಿದ. ಹುಟ್ಟಿದರೆ ಕನ್ನಡ ನಾಡದ ಬಿಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು. ತುಟ್ಟಿತು ಚಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಚಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡದ ಬಿಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು. ತುಟ್ಟಿತು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಚಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ. हे हरिनाम कृष्ण जगन्नाथ प्रेमानंद. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಯಾರೋ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ. It's hard to breathe, but that's alright.